ಸರ್ ಈಗ ಮುಖ್ಯಮಂತ್ರಿಗಳು ಹೇಳ್ತಿದ್ರೆ ನನ್ನ ಟಚ್ ಮಾಡಿದ್ರೆ ಜನ ಹೋರಾಟ ಮಾಡೋಕ್ಕೆ ಸಿದ್ಧರಾಗ್ತಾರೆ. CBI ಸನ್ಮಾನ್ಯ ಸಿದ್ದರಾಮಯ್ಯನವರು ಈ ರಾಜ್ಯ ಕಂಡಂಥ ಒಬ್ಬ ಸಮರ್ಥ ನಾಯಕ. ಮೇಲೆ ಅಪಾದನೆಗಳು ಮಾಡೋದು ಮತ್ತೊಂದು ಮಾಡೋದು ಅದು ಬೇರೆ ವಿಚಾರ. ಆದರೆ ಒಬ್ಬ ಸಮರ್ಥ ನಾಯಕ ಈ ರಾಜ್ಯದ ಆಡಳಿತವನ್ನು 5 ವರ್ಷ ಸಮರ್ಥವಾಗಿ ಮಾಡಿ ಈಗ ಅವರು ಒಂದು ಒಳ್ಳೆಯ ಆಡಳಿತವನ್ನು ಕೊಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಜನಕ್ಕೆ ಒಂದು ರೀತಿ ಅಸಮಾಧಾನ ಇದೆ. ಭಾಳ ಜನಕ್ಕಿದೆ. ಭಾರತೀಯ ಜನತಾ ಪಾರ್ಟಿಯವ್ರಿರ್ಬೋದು, ಜನತಾ ದಳದವರು ಇರ್ಬೋದು, ಆ ಥರದ್ದೆಲ್ಲ ಮಾತುಗಳನ್ನು ಆಡ್ತಾರೆ. ಆಗ ಜನ ಏನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ? ಮೈಸೂರಿನಲ್ಲೇ ಜನ ಏನು ಮಾಡ್ಬೋದು? ಅದಕ್ಕೋಸ್ಕರ ಅವರು ಆ ಮಾತು ಹೇಳಿದ್ದಾರೆ. ಅಲ್ಲ, ಈಗ ED ಎನ್ಕ್ವೈರಿ CBI ಅದೆಲ್ಲ ಮಾಡ್ಕೊಳ್ಳಿ. ಅವ್ರು ಯಾರು ಬೇಡ ಅಂದಿದ್ದಾರೆ? ಅವ್ರೇನು ನಮ್ಮನ್ನು ಕೇಳಿ ಮಾಡ್ತಾರಾ? EDನವರು ಆಗಲಿ, CBIನವರಾಗಲಿ ಅಥವಾ ಸೆಂಟ್ರಲ್ ಏಜೆನ್ಸಿನವರು ಯಾರನ್ನಾದರೂ ಕೇಳಿ ಮಾಡೋದಿಲ್ಲ. ಯಾವುದೇ ಪಕ್ಷ, ಯಾವುದೇ ವ್ಯಕ್ತಿ ಅವರು ಕೇಳಿ ಮಾಡೋದಿಲ್ಲ. ಮಾಡ್ಕೊಳ್ಳಿ. ಅವ್ರು ಮಾಡ್ತಾ ಇದ್ದಾರಲ್ವಾ? ಬದಲಾವಣೆ ಇಲ್ಲ ಸರ್. CM ಬದಲಾವಣೆ ಯಾರು ಹೇಳಿದ್ದು? ಯಾರ ಬದಲಾವಣೆ ಮಾತೇ ಯಾರು ಆಡಿಲ್ವಲ್ಲ. ಯಾರೋ ನಮ್ಗಾಗ್ದವರು ಈಗ ಭಾರತೀಯ ಜನತಾ ಪಾರ್ಟಿಯವರು ನಮ್ಮ ಮೇಲೆ ಗೂಬೆ ಕುರ್ಸೋಂಥ ಕೆಲಸ ಮಾಡ್ತಾರೆ. ಯಾಕಾಗ ಚರ್ಚೆ ಬರ್ತಾ ಇದೆ ಸರ್, ಇದು ಈ ವಿಚಾರ ಆಗಾಗ ಚರ್ಚೆ ಬರ್ತಾ ಇದೆ. ಯಾಕಾಗ ಬರ್ತಾ ಇದೆ? ಎಲ್ಲ ಅವ್ರು ಚರ್ಚೆ ಮಾಡಿದ್ರೆ ನಾವೇನು? ನಾವು ಹೇಳ್ತಾ ಇರೋದು ಯಾವುದೇ ಕಾರಣಕ್ಕೂ ಬದಲಾವಣೆ ಇಲ್ಲ. ಅವರು ನಮ್ಮ ಪಾರ್ಟಿಯಲ್ಲೇ ಯಾರು ಹೇಳಿಲ್ಲ. ಯಾರು ಹೇಳಿದ್ದಾರೆ ಹೇಳಿ ನೋಡೋಣ. ಇಲ್ಲ, ಬಿಜೆಪಿಯವರು ಮಾಡ್ಕೊಳ್ಳಿ. ಬಿಜೆಪಿಯವರು ವಿರೋಧ ಪಕ್ಷದವರು, ಅವ್ರು ಅದನ್ನೇ ಹೇಳೋದು. ಇಲ್ಲ, ನಾವು ಚೆನ್ನಾಗಿ ಕೆಲಸ ಮಾಡ್ತೀವಿ ಅಂತ ಹೇಳ್ತಾರೆ. ಅಲ್ಲ, ಅವರು ಡೇಟ್ ಮಾಡ್ಕೊತಾ ಇದಾರಲ್ಲ, ಮಾಡಲಿ. ಅವ್ರು ನೋಡೋಣ, ಆ ಡೇಟ್ ನೋಡೋಣ ಬಿಡಿ. ಥ್ಯಾಂಕ್ ಯು.